ಹ್ಯಾವ್ ನೋ ವರ್ಡ್ಸ್ ಟು ಎಕ್ಸ್ಪ್ಲೈನ್. ಗುಮ್ಮಿದಿದ್ರೆ ನನಗೆ ಅಷ್ಟೇ ಕತೆ ಎಗುರೋಗ್ಬಿಡ್ತೈತೆ ಅಲ್ಲಿಗೆ. ಬಾಗ್ ಮ್ಯಾರೇಜ್ ಜಾಕಿ ಬಾಗ್. ಈ ತರ ಆಫ್ ರೋಡು ಕಂಟ್ರೋಲ್. ರೇರ್ ಬ್ರೇಕ್ ವರ್ಕ್ ಆಗ್ತಿಲ್ಲ, ಏನಕ್ಕಂದ್ರೆ ಫುಲ್ ಡೌನ್ ಎಲ್ಲ ಕಡೆ. ಚಳಿ ಬೇರೆ ಸಿಕ್ಕಾಪಟ ಏರ್ತಾ ಇದೆ, ನಮ್ನೆಸ್ ಸ್ಟಾರ್ಟ್ ಆಗ್ತಾ ಇದೆ. ಈ ಹೋಮ್ ಸ್ಟೇ ಮಾನೆಸ್ಟ್ರಿ ಎಷ್ಟು ದೂರ ಇದೆಯೋ ಗೊತ್ತಿಲ್ಲ, ಅಲ್ಲಿ ರೂಮ್ ಸಿಗುತ್ತಾ ಗೊತ್ತಿಲ್ಲ. ನೋಡಿ ಸ್ವಲ್ಪ ಔಟ್ ಆಫ್ ಬ್ರೆತ್ ಆಗ್ತಿದೆ ಬಿಕಾಸ್ ಆಫ್ ಆಲ್ಟಿಟ್ಯೂಡ್. ನೀರು ಖಾಲಿ, ನೀರು ಬೇಕು. ಅಪ್ಪ ಚೇತನ್ ಬಂದು ಇಟ್ಗಿಟ್ಬಿಟ್ಟವ್ ನನಗೆ ಹಿಂದೆಯಿಂದ. ಹೊಡಿತು ಅನ್ಕೊಂಬಿಟ್ಟೆ ಡಬ್ಬ ನಾನು. ಗಾಬರಿ ಜಸ್ಟ್ ಮಿಸ್ಸು. ಒಂದು 2 ಇಂಚಲ್ಲಿ ಎತ್ಕೊಂಡು ಹೋಗಿದೆ. ಆ್ಯಕ್ಚುಲಿ ಅದು ಸಸ್ಪೆನ್ಷನ್ ಬಾಟಮ್ ಆಗಿದ್ದು. ನಡೀರಿ ಮುಂದಕ್ಕೆ ಹೋಗೋಣ. ಇವಾಗ ಒಂದಿಬ್ಬರು ಬೈಕರ್ಸ್ ಕಾಣಿಸ್ಕೊಳ್ತಾವ್ರು ನೋಡ್ರಿ ಹಿಮಾಲಯನಲ್ಲಿ. ಆ 2 ಅವರ್ಗೆ 3 ಅವರ್ಗೆ ಎಲ್ಲೋ ಒಬ್ಬರು ಇಬ್ಬರು ಕಾಣಿಸ್ಕೊತಾರೆ. ನದಿ ಕರೆಂಟ್ ನೋಡ್ಬರು, ಸೌಂಡು ಭಯಂಕರ ಸೌಂಡು, ಏನು ಫಾಸ್ಟಾಗಿ ಹರಿತಿದೆ. ಅಬ್ಬಬ್ಬಬ್ಬ. ಮಳೆಗಾಲದಲ್ಲಿ ಆದರೆ ಇದೆಯಲ್ಲ, ಇದು ಭಯಂಕರ ವಾಟರ್ ಕ್ರಾಸಿಂಗ್ ಇರುತ್ತೆ. ಇವಾಗ ನೀರು ಲೆವೆಲ್ ಕೆಳಗಿದೆ, ಮತ್ತು ಸಾಯಂಕಾಲನೂ ಹೇಳೋಕ್ಕಾಗಲ್ವಂತೆ, ಮೇಲ್ಗಡೆ ಬಂದುಬಿಡುತ್ತೆ ನೀರು ಲೆವೆಲ್ಲು. ಸಡನ್ ಸ್ಯಾಂಡು. ಲೆಟ್ಸ್ ಬಿ ಹೈಪರ್ ಕೇರ್ಫುಲ್ ಇನ್ ದ ಸ್ಯಾಂಡ್. ಆ ಕಡೆ ಈ ಕಡೆ ಹೇಳ್ಕೊಂಡು ಹೋಗ್ಬಿಡುತ್ತೆ. ಇದು ಈ ವರ್ಷ ಸಿಗ್ಬೋದು ಅಷ್ಟೇ ಈ ಥರ ಟೆರೇನಿನ. ನೆಕ್ಸ್ಟ್ ಬಂದರೆ ಪಕ್ಕ ಟಾರ್ ರೋಡ್ ಏನಾರು ಹಾಕ್ಬಿಟ್ಟಿರ್ತಾರೇನೋ. ಆದರೆ ಈ ಫನ್ ಇದೆಯಲ್ಲ ಆಫ್ ರೋಡು, ಇದನ್ನ 2 ವರ್ಷ ಆದಮೇಲೆ ಯಾರಿಗೂ ಸಿಗಲ್ಲ ಬಿಡ್ರಿ. ಎಲ್ಲ ಫುಲ್ಲು ಟಾರ್ ರೋಡ್ ಮಾಡಿಬಿಟ್ಬಿಡ್ತಾರೆ. ಸುಮ್ಮನೆ ಗಾಡಿ ಹಾಕೊಂಡು ಹೋದ ಅಷ್ಟೇ. ಧೀರಜ್ ಅದನ್ನೇ ಹೇಳ್ತಾ ಇದ್ರು, 2014 ಇತ್ತಲ್ಲ ಲದಾಖು, ಆ ಲದಾಖ್ ಇವಾಗ ಇಲ್ಲ, ಎಲ್ಲ ಟಾರ್ ರೋಡ್ ಮಾಡಿಬಿಟ್ಟಿದಾರಲ್ಲ. ಆ 2014 ಫೀಲ್ ಇರೋ ರೋಡ್ಗೆ ಕರ್ಕೊಂಡು ಹೋಗ್ತೀನಿ ಅಂತ ಈ ಥರ ರೋಡಿಗೆ ಕರ್ಕೊಬಂದಿರೋದವ್ರು, ಮಜಾ ಮಾಡ್ರಿ ಅಂತ. ಥ್ಯಾಂಕ್ ಯು ಫಾರ್ ಯುವರ್ ಸರ್ವಿಸ್. ರೋಡ್ ಕ್ಲಿಯರ್ ಮಾಡಿಟ್ಟಿದ್ದೀರಾ ನೀಟಾಗಿ. ನೀವಿಲ್ಲ ಅಂದರೆ ಗಾಡಿಗಳು ಹಂಗೆ ಕಚ್ಕೊಂಡ್ಬಿಡ್ತವೆ ವಾರಗಟ್ಲೆ. ಇವಾಗ ಸ್ವಲ್ಪ ರೋಡ್ ವೈಡ್ ಆಗಿದೆ, ಅಲ್ಲಿ ಸಖತ್ ನೇರೋ. ನೋಡಿ ಇದು ಡೌನು. ಸುಮ್ಮನೆ ಗಾಡಿ ನಿಲ್ಲಿಸ್ಬಿಡೋ ಫೋಟೋ ಹೊಡಿತಿದ್ದೆ. ಝೀರೋ ನೆಟ್ವರ್ಕ್ ಇಲ್ಲಿ, ಜಿಯೋನೂ ಇಲ್ಲ, ಏರ್ಟೆಲ್ ಇಲ್ಲ, ವೋಡಾಫೋನ್ ಇಲ್ಲ, ಯಾವುದೂ ಇಲ್ಲ. ಏನಾರು ಬಿದ್ದು ಏನಾರು ಆದರೆ ಶಂಭೋ ಶಿವ ಶಂಭೋ. ಯಾವಾಗ ಬೇಕಾದ್ರೂ ಲ್ಯಾಂಡ್ ಸ್ಲೈಡ್ ಆಗ್ಬೋದು, ಯಾವಾಗ ಬೇಕಾದ್ರೂ ಮೇಲ್ಗಡೆಯಿಂದ ಬಂಡೆ ಕಲ್ಲುಗಳು ಬಿಡ್ಬೋದು. ಮಳೆ ಬಂತು ಅಂದರೆ ಚಾನ್ಸೇ ಇಲ್ಲ. ಸಾಯಂಕಾಲ ಆದರೆ ವಾಟರ್ ಲೆವೆಲ್ ರೈಸ್ ಆಗುತ್ತೆ. ವಾಟರ್ ಕ್ರಾಸಿಂಗ್ ಹತ್ರ ಎಲ್ಲ ಹೋಗಿ ಹಾಕ್ಸ್ಕೋಬೇಕು. ಇಲ್ಲಿವರೆಗಿರೋದು ವಾಟರು. ಆ ಕಡೆನೂ ಒಂದು ರೂಟ್ ಹೋಗ್ತೈತೆ, ಅದಕ್ಕೆ ನಿಂತ್ಕೊಂಡಿದ್ದಿಲ್ಲಿ ಚೇತನ್. ಕನ್ಫ್ಯೂಸ್ ಆಗಿ ಆ ಕಡೆ ಹೋಗ್ಬಿಡ್ತೀನ ಅಂತ. I know. You want to sit on this bike? No, it's fine. Now road would be fine. After 5 or 7 kilometers, there is good road. Done. ಗಾಂಡ್ಪಟ್ಟಿ ರೋಡ್ ಇದು, ಗಾಂಡ್ಪಟ್ಟಿ ರೋಡ್. ಲಾರಿ ಸಿಗಾಕೊಂಡ ಮುಂದೆ ಇವಾಗ ಇಕ್ತಾನ, ನಮಗೆ ಜಾಗನೇ ಇಲ್ಲ. ಅವನು ಧೂಳು ಕುಡಿಬೇಕೀಗ. ಆರು ನೋಡಿದ್ರೆ ಏನಾರು ಮಾಡ್ತಾನ ಜುಗಾಡು. ವಿಲ್ ರಿಕ್ವೆಸ್ಟ್ ಹಿಮ್. ಬೈ ಸಾಬ್ನೆ ದೇ ದಿಯಾ ಜಗ. ಥ್ಯಾಂಕ್ ಯು ಭಯ್ಯಾಜಿ. ಏನಕ್ಕಂದ್ರೆ ಒಬ್ಬೊಬ್ರು ತುಂಬಾ ಹಾರ್ಶ್ ಇರ್ತಾರೆ, ಬೇಕು ಅಂತಲೇ ಹೇಳಿದ್ದಾರೆ. ಈ ಕಡೆ ಜನ ಸಿಕ್ಕಿದ್ರು ಅಂದಾಗ ಆ ಥರ. ಬೆಳಗ್ಗೆ ಒಬ್ಬ ಸಿಗ್ದ, ನೆನ್ನೆ ಒಬ್ಬ ಸಿಗ್ದ. ಬ್ಯೂಟಿಫುಲ್ ವ್ಯೂ. ಫೋಟೋಸ್ ಎಲ್ಲ ನೋಡಬೇಕು ಅಂದರೆ ನಾನು ಇನ್ಸ್ಟಾಗ್ರಾಮ್ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀನಿ, ಕ್ಲಿಕ್ ಮಾಡಿ ಎಲ್ಲ ಫೋಟೋಸ್ ಅಪ್ಲೋಡ್ ಮಾಡಿದ್ದೀನಿ. ನೋಡಿರಿ ಇಲ್ಲಿ ಮೇಲ್ಗಡೆ ಟೆರೇನ್ ನೋಡಿರಿ. ಅಬ್ಬಾ, ಇವತ್ತಿನ ರೈಡ್ ಮಾತ್ರ ಮೆಮೊರೇಬಲ್ ರೈಡು. ದಿಸ್ ಈಸ್ ಸಮಥಿಂಗ್ ಎಲ್ಸ್. ಅದ್ರ ಮೇಲೆ ಹೋಗ್ಬೇಕು ಗುರು, ಹತ್ತಿ. ಸರಿಯಾಗಿರೋ ರಾಕ್ ಕ್ಲೈಂಬರ್ಸ್, ಮೌಂಟೇನ್ ಕ್ಲೈಂಬರ್ಸ್ ಇರ್ತಾರಲ್ಲ, ಅವ್ರು ಹತ್ತಾರೆ. ಇಂಡಿಯಾ ಒಳಗೇ ಡಿಫ್ರೆಂಟ್ ವರ್ಲ್ಡ್ಸ್ ಇದೆ ನೋಡಿ. ಎಷ್ಟು ಸರಿ ನಿಲ್ಲಿಸಿ ಫೋಟೋ ಹೊಡೆದ್ರೂ ಸಾಲಲ್ಲ ಗುರು. ಏನು ಗುರು ಇದು ವ್ಯೂ. ಇಲ್ಲ, ವ್ಯೂ ಮಾತ್ರ ಮಸ್ತಿದೆ ಗುರು. ಹಾಕ್ಬೋಣ ಒಂದು ಫೋಟೋ ಇಲ್ಲಿ. ಪಾಪ ಚೇತನ್ ಬೇಜಾರು ಮಾಡ್ಕೊತಾನೆ, ಜರ್ನಿ ಮುಂದಕ್ಕೆ ಹೋಯ್ತಲ್ಲ ಅಂತ. ವಾಟ್ ಟು ಡೂ. ಮತ್ತೆ ಬರ್ತೀವ ಇಲ್ಲಿ. ಹಾಂ, ಯಾವಾಗ್ಲೂ ಬರೋದೊಂದು ಸಲ. ಇದು ಬೆಳಗ್ಗೆಯಿಂದ ಎಷ್ಟು ಕಿಲೋಮೀಟ್ರ್ ಕವರ್ ಮಾಡಿದ್ದೀವಿ ಗೊತ್ತಾ? ಬರೀ 189. ಅದರಲ್ಲಿ 2 ಅವರ್ ಏನೋ ಅಲ್ಲೇ ಪೆಟ್ರೋಲ್ ಬಂಕಲ್ಲೇ ಟೈಮ್ ವೇಸ್ಟ್ ಆಗೋಯ್ತು. ಅಲ್ಲಿಗೋಗ್ಬೇಕು ಮೇಲೆ.
ಏನು ಬರ್ತು ಗುರು ಡ್ರೋನ್ ಶಾಟು. ಶೆಟ್ ಡ್ರೋನ್ ಬ್ಯಾಟ್ರಿ ಡಮಾರ್. ಗಾಡಿ ಪುಲ್ಲಿಂಗ್ ಕಮ್ಮಿ ಆಗ್ತಾ ಇದೆ. ಆಲ್ಟಿಟ್ಯೂಡ್ ಮೇಲೆ ಹೋದಷ್ಟು ಪುಲ್ಲಿಂಗ್ ಕಮ್ಮಿ ಆಗಿದೆಯಾ ಇಲ್ಲ ಅಂದರೆ ಏರ್ ಫಿಲ್ಟ್ರಲ್ಲಿ ಧೂಳು ತುಂಬ್ಕೊಂಡು ಕಮ್ಮಿ ಆಗಿದೆಯಾ? ಫಸ್ಟ್ ಗೇರೆ, ಸೆಕೆಂಡ್ ಗೇರ್ ಎಲ್ಲ ನಡೆಯಲ್ಲ ಇಲ್ಲಿ. ಪಿಕಪ್ಪು ಫುಲ್ ಡೌನ್ ಆಗೋಗಿದೆ. ಅಂದರೆ ಆಗಿದೆಯಲ್ಲ ಇದು ಟೆರೇನು, ಬೆಟ್ಟದ ಮೇಲೆ ಹತ್ತುತ್ತಾ ಇರೋದು. ಏನು ಗುರು ಇದು ವ್ಯೂ ನೋಡಿ. ಅಲ್ಲಿ ನಾನು ಅಲ್ಲಿಂದ ಬಂದಿದ್ದು, ಕಾರ್ ಬರ್ತೈತಲ್ಲ ಅಲ್ಲಿಂದ ಹತ್ತಿಸ್ಕೊಂಡು ಬಂದಿದ್ದು ಇಲ್ಲಿಗೆ. ಮೈ ಗಾಡ್, have no words to explain. ಅಲ್ಲವ್ರೆ ಚೇತನ್ ಮತ್ತೆ. ಏನು ಗುರು ಇದು? What the fuck? ನಿಮ್ಗೆ ಆ ಕಡೆ ಬಿಸಿಲು ಕಾಣಿಸ್ತೈತೆ, ಆದರೆ ಟೆಂಪರೇಚರ್ ಇವಾಗ 5-6 ಇರುತ್ತೆ. ಇನ್ನು ಸನ್ಸೆಟ್ ಆಗೋಯ್ತು ಅಂದರೆ ಕೇಳಲೇಬೇಡ್ರಿ, 0 ಕೊಟ್ಟೋಗುತ್ತೆ. ಒಂದೊಂದು ಏರಿಯಾದಿಂದ ಇನ್ನೊಂದು ಏರಿಯಾಗೆ ಟೆಂಪರೇಚರ್ ಭಯಂಕರ ಫ್ಲಕ್ಚುಯೇಟ್ ಆಗುತ್ತೆ. ಆಮೇಲೆ ಸಡನ್ನಾಗಿ ಮಳೆ ಸ್ಟಾರ್ಟ್ ಆಗಿ ಹೋಗುತ್ತೆ. ಕಂಪ್ಲೀಟ್ಲಿ ಅನ್ಪ್ರಿಡಿಕ್ಟಬಲ್ ವೆದರು. ಆದರೆ ಅಂಥ ಫ್ರೀಸಿಂಗ್ ಕೋಲ್ಡಲ್ಲೂ ನಮ್ಮ ಸೋಲ್ಜರ್ಸು ಅಂಥ ಬೆಟ್ಟಗಳ ಮೇಲೆಲ್ಲ ಹೋಗಿ ಕಂಟ್ರಿನ ಸರ್ವ್ ಮಾಡ್ತಾರಲ್ಲ, ಆಟ್ ಸಾಫ್ಟ್ ಅವರ್ ಇಂಡಿಯನ್ ಆರ್ಮಿ. ಚಾನ್ಸೇ ಇಲ್ಲ. ಸ್ಟ್ರ್ಯಾಂಡೆಡ್ ಲೊಕೇಶನ್ ಇದು. ಎಲ್ಲೂ ಹೋಮ್ ಸ್ಟೇ, ಫುಡ್ಡು, ಏನು ಸೇಫ್ಟಿ ಮೆಜರ್ಸು ಏನಿಲ್ಲ. ಇಟ್ಸ್ ಆನ್ ಯುವರ್ ಓನ್, ರೈಡ್ ಆರ್ ಡೈ. ಕಾಮ್ ಡೌನ್ ಮಧು, ಕಾಮ್ ಡೌನ್. ಯು ಗಾಟ್ ಟು ಪ್ಯಾನಿಯರ್ಸ್ ಅಂದರು ಸ್ವಲ್ಪ. Calm down, cool down. One mistake, game over. Himalayas area ಇದು. वाह मेरे जैकी, भाग 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 मेरे जैकी, भाग, चल भाग. ಹಿಮಾಲಯನ್ ಮೌಂಟೇನ್ಸ್ ಹತ್ರ ಈ ತರ ಆಫ್ ರೋಡ್. ಕಂಟ್ರೋಲ್ ಕಂಟ್ರೋಲ್ ಮಧು, ಕಂಟ್ರೋಲ್. ಅದು ಲೇನ್ ಚೇಂಜ್ ಮಾಡುವಾಗ ಭಯಂಕರ ಹುಷಾರಾಗಿರ್ಬೇಕು. ಆ ಕಡೆ ಲೆಫ್ಟಾ ರೈಟಾ? ರೋಡಲ್ಲಿ ನಾನು ಅಷ್ಟು ಫಾಸ್ಟ್ ಹೋಗ್ತಾ ಇಲ್ಲ, ಆಫ್ ರೋಡಲ್ಲಿ ಬಾರ್ಸಾಡ್ಕೊಂಡು ಬರ್ತಾ ಇದ್ದೀನಿ. ನಾನು ಅಷ್ಟೊತ್ತಿಂದ ಫೋಟೋ ಹೊಡ್ಕೊಂಡೇ ಇದೆ, ಅಲ್ಲಿ ಇಲ್ಲಿ ನಿಲ್ಸ್ಕೊಂಡು. ಚೇತನು ಧೀರಜ್ ಫುಲ್ ಮುಂದೆ ಹೋಗ್ಬಿಟ್ಟಿದ್ರು. ಆದರೆ ಇವಾಗ ಬಾರ್ಸಾಡ್ಕೊಂಡು ಬಂದಲ್ಲ ಆಫ್ ರೋಡ್ನಲ್ಲಿ, ಸಿಕ್ಬಿಟ್ರು. ಅಲ್ಲೇ ಇದ್ದಾರೆ ನೋಡಿ, ಕೆಳಗಡೆ ಹೋಗ್ತಾವ್ರೆ. fuck. ಟೈರ್ ಸ್ವಲ್ಪ ಆಫ್ ಬ್ಯಾಲೆನ್ಸ್ ಆಗ್ತಿದೆ. ಡೀಪ್ ಇದೆ ಇದು, ಚಿಕ್ಕ ಜಲ್ಲಿ. ಇದಕ್ಕೇನಂತಾರೆ, ಏನು ಅಂತಾರೆ ಈ ಜಲ್ಲಿ? ಮರಳು ಮತ್ತು ಜಲ್ಲಿ ಮಿಕ್ಸು, ಕುಸಿಯೋ ಮಣ್ಣು. ಸ್ವಲ್ಪ ಸ್ಲೋ ಆಗಿ ಹೋಗೋಣ. ನಾಟ್ ದ ರೈಟ್ ಕಾಂಬಿನೇಷನ್. Come on!
ಏನಾದ್ರು ಲೂಸ್ ಆಗೈತೆ ನಟ್ಟು ಬೋಲ್ಟು ಪ್ಯಾನಿಯರ್ಸ್ದು ಟಬ್ ಬಾಕ್ಸ್ದು ಬಾರ್ಸಾಡೋದಂತೂ ಬಾರ್ಸಾಡ್ಬಿಟ್ಟೆ ಚೆನ್ನಾಗಿ. ಸ್ವಲ್ಪ ರ್ಯಾಟ್ಲಿಂಗ್ ಇದೆ ಸೌಂಡು. ಒಳಗಡೆ ರೈಟ್ ಆಮೇಲೆ ಸ್ಪೇಸ್ ಇದೆ. ಇಫ್ ಬ್ಯಾಕ್ ಬ್ರೇಕ್ ಇಸ್ ನಾಟ್ ವರ್ಕಿಂಗ್ ವಿ ನೀಡ್ ಟು ಸ್ಟಾಪ್ ಫಾರ್ ಸಮ್ ಟೈಮ್. ದ ಸೆನ್ಸರ್ ವಿಲ್ ಸೆನ್ಸ್ ದಟ್ ಇಟ್ ಈಸ್ हीटिंग अप प्रीटी बैड एंड देन इट विल स्टॉप द फंक्शन. तो कुछ समय के बाद फिर से वर्क करेगा. ರೇರ್ ಬ್ರೇಕ್ ವರ್ಕ್ ಆಗ್ತಿಲ್ಲ ಏನಕ್ಕಂದ್ರೆ ಫುಲ್ ಡೌನ್ 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 ಎಲ್ಲ ಕಡೆ. ಅಷ್ಟೊಂದು ರೇರ್ ಬ್ರೇಕ್ ಯೂಸ್ ಮಾಡಿದಾಗ ಏನಾಗುತ್ತೆ, ಸೆನ್ಸರ್ ಏನ್ ಮಾಡುತ್ತೆ, ರೇರ್ ಬ್ರೇಕ್ ವರ್ಕ್ ಆಗದಿರಂಗೆ ಮಾಡಿಬಿಡುತ್ತೆ. ಕೂಲ್ ಡೌನ್ ಆದ್ಮೇಲೆ ಮತ್ತೆ ವರ್ಕ್ ಆಗುತ್ತೆ. ನಂದೆಷ್ಟಿದೆ ಗುರು ಬ್ರೇಕ್ ಪ್ಯಾಡ್ ಲೈಫು, ಬೇಜಾನಿದೆ. ಹೊಸದಲ್ಲ. ಫ್ರಂಟ್ ಅಷ್ಟೊಂದೇನು ಹಾಕಿಲ್ಲ, ಬರೀ ರೇರಲ್ಲೇ ಆಟ ಆಡ್ತಾ ಇದ್ದ. ಇದೂ ಬೇಜಾನಿದೆ ಲೈಫ್. ನಾನು ಇವಾಗ ಧೀರಜ್ ಹತ್ರ ಮಾತಾಡ್ತಿದ್ದೆ. ನಾವು ಇವಾಗಿರೋ ಆ್ಯಕ್ಚುಯಲ್ ಲೊಕೇಶನ್ ಬಂದು ಟ್ರಾನ್ಸ್ ಹಿಮಾಲಯಾಸ್ ಹತ್ರ. ಟ್ರಾನ್ಸ್ ಹಿಮಾಲಯಾಸ್ ಗುರು, ಓ ಮೈ ಗುಡ್ನೆಸ್, ಚಿಂದಿ ಲೊಕೇಶನ್ನು. ಇವಾಗ ಇನ್ನೊಂದು ಚಾಲೆಂಜ್ ಬಂದಿದೆ. ಚಾಲೆಂಜ್ ಏನಂದರೆ ಅಲ್ಲಿ ಪೆಟ್ರೋಲು ಸಿಗ್ದಲೇ 2 ಅವರ್ ಅಲ್ಲಿ ವೇಸ್ಟ್ ಆಯ್ತಲ್ಲ, ಅದರಿಂದ ಇವಾಗ ನಾವು ಡೆಸ್ಟಿನೇಷನ್ ತಲುಪೋದಕ್ಕಾಗಲ್ಲ, ಲೇಗ್ ಹೋಗೋದಕ್ಕೆ ಆಗೋದಿಲ್ಲ. ಏನಕ್ಕಂದರೆ ಇನ್ನೂ ದೂರ ಇದೆ ಲೇ. ಅಯ್ಯೋ ಇವನು ಬೇರೆ ಮುಂದೆ ಹೋಯ್ತಾನಲ್ಲಪ್ಪ ಲಾರಿ ದೊಲೆ ಬುರ್ಸ್ಕೊಂಡು. ಲೇಗ್ ಹೋಗೋದ್ರೊಳಗಡೆ ಆಗೋಗುತ್ತೆ 12 ಗಂಟೆ ಮೇಲೆ ಅನ್ಕೊತೀನಿ. ನೈಟ್ 12 ಗಂಟೆ ಮೇಲೆ ಆಯಿತು ಅಂದರೆ ಗೊತ್ತಲ್ಲ, ಫ್ರೀಸಿಂಗ್ ಕೋಲ್ಡ್, ಬಾಡಿ ಎಲ್ಲ ಇಂಬ್ರೋಗುತ್ತೆ ಆ ಕೋಲ್ಡ್ಗೆ. ಗುರು ಎಲ್ಲಿ ಬಂದು ಸಿಗಾಕೊಂಡೆ ಗುರು ಹಿಂದೆ ನಾನು. ಅದಕ್ಕೆ ಇವಾಗ ಧೀರಜ್ ಅವರು ಆಫ್ಲೈನ್ ಮ್ಯಾಪ್ಸ್ ಇಟ್ಕೊಂಡಿರೋದೇನೋ ಒಂದು ಆ್ಯಪು ಗುರು, ಅದರಲ್ಲಿ ಇಂಟರ್ನೆಟ್ ಇಲ್ಲ ಅಂದ್ರೂ ಎಲ್ಲ ಕಾಣಿಸುತ್ತೆ. ಇವಾಗ ಒಂದು ಮಾನಿಸ್ಟ್ರಿ ಮತ್ತು ಎಲ್ಲೋ ಒಂದು ಹೋಮ್ ಸ್ಟೇ ಇದೆ ಆನ್ ದ ಗೋ. ಅಲ್ಲಿ ಹೇಳ್ತಾ ಇದ್ರು ಧೀರಜ್, ಸಿಕ್ಕಾಪಟ್ಟೆ ಟೆಂಪರೇಚರ್ ಡ್ರಾಪ್ ಆಗುತ್ತಂತೆ. ಅನದರ್ ಚಾಲೆಂಜ್ ಅದು. ಅದೇನು ಕತೆನೋ ಗೊತ್ತಿಲ್ಲ ಗುರು. ಇವಾಗ ಅದು ಟೆಂಟ್ ಆದರೆ ಬ್ಯಾಂಡ್ ಬಾಜಾ ಬಾರಾತ್ ನೈಟ್. ಟೆಂಟ್ ಏನಕ್ಕೂ ಉಪಯೋಗಕ್ಕಿಲ್ಲ ಇನ್ ಟರ್ಮ್ಸ್ ಆಫ್ ಬ್ಲಾಕಿಂಗ್ ದ ಕೋಲ್ಡ್ ವೆದರ್. ಹೆಂಗಿದ್ರು ಲೇಗ್ ಹೋಗೋದು ಡ್ರಾಪ್ ಆಯ್ತಲ್ಲ ಪ್ಲ್ಯಾನು. ಇವಾಗ ಒಂದು ಸ್ವಲ್ಪ ಆರಾಮಾಗೆ ಹೋಗೋಣ. ನೋಡಿ ಪಕ್ಕದಲ್ಲಿ 2 ಅಡಿ ಇದೆ, ಅದು ಮರಳು, ಕುಸಿಯೋ ಮರಳು. ಗಾಡಿ ಫುಲ್ಲು ಚಿತ್ರಾನ್ನ. ಫಸ್ಟು ಲೇಗ್ ಹೋಗ್ಬಿಟ್ಟು ಸರ್ವಿಸ್ ಕೊಡಿಸಿ ಎಲ್ಲ ರೆಡಿ ಮಾಡ್ಬೇಕು ಗಾಡಿನ. ಧೂಳ್. ಓ ಮೈ ಗಾಡ್, ಎಬ್ಬರಿಸ್ತಾ ಗುರು, ನನ್ನ ಮೇಲೆ ಎಬ್ಬರಿಸ್ತಾ ಗುರು. ಶಿಟ್. ಬಿಟ್ಟಣ ಮುಂದೆ ನನ್ನನ್ನು. ಕಣ್ಣೇ ಕಾಣಲ್ಲ ಗುರು. ಏನು ಡ್ರೈ ಕ್ಲೀನಿಗೆ ಕೊಡಬೇಕು ಬಟ್ಟೆ ಎಲ್ಲ. ಲಾರಿನ ಹೆಂಗಾರ ಮಾಡಿ ಹಿಂದಕ್ಕೆ ಹಾಕೋಬೇಕು. ಓಕೆ, ಏನು ಹಿಂಗಿದೆ ಇದು? ಅಲ್ಲ ಏನು ಯಾಕ ಹಸುನ ಏನಪ್ಪ ಇದು ಹಿಂಗೆ ಓಡ್ತೈತೆ? ಗುಮ್ಮಿದಿದ್ರೆ ನನಗೆ ಅಷ್ಟೇ ಕತೆ ಎಗುರೋಗ್ಬಿಡ್ತೈತೆ ಅಲ್ಲಿಗೆ. ಏನು ಗುರು ಹಿಂಗೆ ಬಿಲ್ಟ್ ಆಗಿದೆ ಅದು? ನೋಡ್ತಾ ಇದ್ದು ನೋಡ್ರಿ ನನ್ನನ್ನೇ. ಗುರು ಬಿಟ್ಬಿಡು ಗುರು, ತಪ್ಪಾಗೋಯ್ತು. ಏನು ಬಿಲ್ಟ್ ಗುರು ಅದು, ಏನು ಸ್ಟ್ರಾಂಗ್ ಆಗಿದೆ, ಹೆಂಗೆ ಹತ್ಬಿಡ್ತು ನೋಡಿ ಅದನ್ನು. ಏನು ತೂಕ ಇದೆ. ಇವೆಲ್ಲ ಏನು ತಿಂತಾವೆ ಗುರು ಇಲ್ಲಿ? ಈ ಹಸುನ ಏನು ಅಂತಾರೆ ಅದನ್ನ ಗೊತ್ತಿಲ್ಲ ನನಗೆ. ಏನು ತಿಂತಿ ಇಲ್ಲಿ ಸರ್ವೈವ್ ಆಗ್ತವೆ? ಇಷ್ಟು ಸ್ಟ್ರಾಂಗ್ ಅವೆ. ಇಲ್ಲೊಂದು ಮರ ಇಲ್ಲ, ಗಿಡ ಇಲ್ಲ, ಇಷ್ಟಿಷ್ಟುದ ಹುಲ್ಗಳು ಅಷ್ಟೇ, ಇನ್ನೇನಿಲ್ಲ. ಅಷ್ಟು ಸ್ಟ್ರಾಂಗ್ ಇದೆ. ಅದು ಆ್ಯಕ್ಚುಲಿ ಎದ್ರುಕೊಂಡು ಓಡಾಯ್ತು. ಎದ್ರುಕೊಂಡು ನನ್ನ ಮೇಲೆ ಚಾರ್ಜ್ ಮಾಡಿದಿದ್ರೆ ಚಿಂದೆ ಚಿತ್ರಾನ್ನ. ಕೊಚ್ಚೆ ಮಯ್ಯ. ಈ ಕಡೆ ತೊಗೊಂಡಿದ್ದಾಗಿದೆ, ಇದರಲ್ಲೇ ಹೋಗ್ಬೋಣ ಅತ್ಲಾಗೆ. ನೋಡ್ರಿ ಇನ್ನೊಂದು ಗಾಡಿ ನೋಡಿದ ತಕ್ಷಣ ಓಡ್ತೈತೆ. ಅಲ್ಲೋಡು ಅಬ್ಬಾ, ಸೂಪರ್ ಗುರು. ಅಷ್ಟು ಬಾಡಿ ವೆಯ್ಟ್ ಇದ್ರೂ ಹೆಂಗೆ ಹೋಗ್ತೈತೆ. ಇದ್ರದ್ದು ಹಾಲು ಕುರಿಬೇಕು ಗುರು ನಾವು. ಭಯಂಕರ ಸ್ಟ್ರಾಂಗ್ ಆಗಿಬಿಡ್ತೀವಿ. ಚಳಿ ಏರ್ತಾ ಇದೆ. ನಾನಿಲ್ಲಿ ಇಂಜಿನ್ ಮುಟ್ಟಿ ಬಿಸಿ ಮಾಡ್ಕೊತಾ ಇದ್ದೀನಿ ಕೈನ. ಅಲ್ಲಿ ಧೀರಜ್ ಅವ್ರದ್ದೊಂದು ಕಾಲ್ ಇದೆ, ತುಂಬ ಇಂಪಾರ್ಟೆಂಟ್ ಆಫೀಸ್ ಕಾಲು. ಅವ್ರು ಅದನ್ನು ಅಟೆಂಡ್ ಮಾಡಲೇಬೇಕು ಅಂತ ಅಟೆಂಡ್ ಮಾಡ್ಕೊಂಡಿದ್ದಾರೆ ಕಾಲು. ಅಲ್ಲಿದ್ದಾರೆ, ನೆಟ್ವರ್ಕ್ ಸಿಕ್ಕಿದೆ ಇಲ್ಲಿ. ಚಳಿ ಬೇರೆ ಸಿಕ್ಕಾಪಟ್ಟೆ ಏರ್ತಾ ಇದೆ. ನಮ್ಮನೆ ಸ್ಟಾರ್ಟ್ ಆಗ್ತಾ ಇದೆ. ಈ ಹೋಮ್ ಸ್ಟೇ ಮಾನಿಸ್ಟ್ರಿ ಎಷ್ಟು ದೂರ ಇದೆಯೋ ಗೊತ್ತಿಲ್ಲ, ಅಲ್ಲಿ ರೂಮ್ ಸಿಗುತ್ತಾ ಗೊತ್ತಿಲ್ಲ. ಸನ್ಸೆಟ್ ಬೇರೆ ಆಗ್ತಾ ಇದೆ. ಹೀಟೆಡ್ ಗ್ಲೌಸ್ ತೊಗೊಂಡ್ಲೇಬೇಕು ಗುರು. ನೆಕ್ಸ್ಟ್ ಟೈಮ್ ಏನಾರು ರೈಡ್ ಮಾಡಿದ್ರೆ ಈ ಥರ ಟೆರೇನಲ್ಲಿ, ಇಲ್ಲ ಹೀಟೆಡ್ ಗ್ರಿಪ್ಸ್ ಇರಬೇಕು ಗಾಡೀಲಿ. ಇಲ್ಲಾಂದ್ರೆ ಇದೇನಿದು ಗಾಂಡ್ಫಟ್ ಚಳಿ, ಬೆರಳೇ ವರ್ಕ್ ಆಗ್ತಾ ಇಲ್ಲ. ಗಾಡಿ ಏನು ಪ್ರಾಬ್ಲಮ್ ಬರ್ದಿದ್ರೆ ಸಾಕು. ಅಯ್ಯಪ್ಪ,
ಆರ್ಮರ್ಸ್ ಗಟ್ಟಿ ಆಗ್ಬಿಟ್ಟು ಚುಚ್ತೈತೆ. ಇದನ್ನೆಲ್ಲ ಕಿತ್ತಾಕ್ಬಿಟ್ಟು D3 ಆರ್ಮರ್ಸ್ ಹಾಕ್ಬೇಕು ಗುರು ಮೂವ್ ಆಗಬೇಕು ಬೇಗ. ಕಷ್ಟ ಆಗೋಗುತ್ತಿಲ್ಲ ಅಂದರೆ ಕತ್ಲಾಗ್ತಾ ಇಲ್ಲಿ ಇನ್ನೂ ಕಾಲಲ್ಲೇ ಇದ್ದಾರೆ ಅವರು. ಅವ್ರದ್ದು ಕಾಲ್ ಮುಗೀತು, ಅವ್ರು ಹಂಗೆ ಮುಂದೆ ಜರ್ನಿ ಕಂಟಿನ್ಯೂ ಮಾಡ್ತಾ ಇದ್ದಾರೆ. ನಾನು ಹಂಗೆ ಜಾಯ್ನ್ ಆಗ್ತೀನಿ. ಪ್ರಾಬ್ಲಮ್ ಏನಂದರೆ 150 ಕಿಲೋಮೀಟ್ರಿಂದ ಅವ್ರಿಗೆ ನೆಟ್ವರ್ಕ್ ಸಿಕ್ಕಿರಲಿಲ್ಲ. ಇಲ್ಲಿ ಈ ಒಂದು ಏರಿಯಲ್ಲಿ ನೆಟ್ವರ್ಕ್ ಸಿಕ್ಬಿಡ್ತು ಹೆಂಗೋ, ಅದಕ್ಕೆ ಎಲ್ಲ ನಿಂತ್ಕೊಂಡು ಕಾಲ್ ಮುಗಿಸ್ಬಿಟ್ರು. ಆದರೆ ಹೇಳಿ ಮಾತ್ರ ಹೆವಿ ಆಗ್ತೈತೆ. ವಿ ಆರ್ ವೇ ಬಿಹೈಂಡ್ ಅವರ್ ಡೆಸ್ಟಿನೇಷನ್. ಬೀಳುತ್ತೆ ರಾಡ್ಗಳು ಒಂದು ಸ್ವಲ್ಪ ಹೊತ್ತರಲ್ಲಿ, ಚಳಿ ರಾಡು. ಮತ್ತೆ ನಿಲ್ಸ್ಕೊಂಡವ್ರಲ್ಲ ಇಂಟರ್ಕಾಮ್ನಲ್ಲಿ ಮಾತಾಡೋದಕ್ಕೆ ನಂದು ಕಾರ್ಡು, ಧೀರಜ್ದು ಪರಾನಿ, ಚೇತನ್ದು ಸೆನಾ. ಕನೆಕ್ಟ್ ಆಗಲ್ಲ ಗುರು ಒಂದಕ್ಕೊಂದು. ಓ ಬ್ಯೂಟಿ ಗುರು, ಮೂನು ಕರೆಕ್ಟಾಗಿ ಪೀಕಿಗೆ ಬಂದು ನಿಂತಿದೆ ಮೌಂಟೇನ್ ಮೇಲೆ. ಸೂಪರ್, ಒಳ್ಳೆ ಶಾಟ್ ತೊಗೊಳಕ್ಕೆ ಟ್ರೈ ಮಾಡ್ತಾ ಇದ್ದೀವಿ. ಅವ್ರು ಒಂದು ಫೋಟೋ ಹೊಡೆದ್ರು ನೆನ್ನೆ. ಅವರು ಫ್ರೀಲಾನ್ಸಿಂಗ್ ಫೋಟೋಗ್ರಫಿ ಎಲ್ಲ ಮಾಡ್ತಾರೆ. ಈ ಥರ ಒಂದು ಮೇಲ್ಗಡೆ ಮೌಂಟೇನು, ಅದ್ರ ಮೇಲ್ಗಡೆ ಸೂರ್ಯ ಸನ್ಸೆಟ್ ಆಗೋ ಟೈಮ್ನಲ್ಲಿ ಆ ಗೋಲ್ಡನ್ ಆರ್ ಇರುತ್ತಲ್ಲ, ಏನು ಬ್ಯೂಟಿಫುಲ್ ಆಗಿ ಬಂದಿತ್ತು ಅಂದರೆ ಅದು ಇಮೇಜು ಸಾಕಾಗಿತ್ತು ಗುರು. ಕೈಲಾಸ ಬೆಟ್ಟ ಇದೆಯಲ್ಲ ಗೋಲ್ಡನ್ ಕಲರು, ಆ ಥರನೇ ಬಂದಿದೆ ಸೇಮು. ಅದೊಳಗೆ ವಯಸ್ಸಾದೋಗಿದೆ, ಅಷ್ಟೊಂದು ವಯಸ್ಸಾಗಿದೆ. ಹೆಂಗೆ ಓಡ್ತಾವ್ರು ಅವರು ಕೆಳಗಡೆ ಗುಡು 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 ಇಲ್ಲ ಓಡ್ಬಿಟ್ರು ಗುರು ಹಂಗೇನೆ. ಮೇ ಬಿ ನೈ ಬಾ ಸಕ್ತಾ ಐಸಾ ಗಿರ್ ಜಾತವ್ ಮೇ ಗುಡು 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 ಅಂತ ಬಿಡ್ಬಿಟ್ರು ಹಂಗೇನೆ. ನೋಡಿ ಹೆಂಗಿದೆ ಇದು. ಬ್ರೋ ಯು ಹ್ಯಾವ್ ಡನ್ ಪ್ರೋ ಲೆವೆಲ್ ट्रैकिंग कोर्स, कैन यू रन लाइक हिम? No bro. हाँ डिफरेंट ब्रीड, उसी को कॉल किया था आप? ओ यही बंदा है ना? ओ ठीक है. ಗಾಡಿ ಇಲ್ಲೇ ಎಲ್ಲಾರು ಪಾರ್ಕ್ ಮಾಡಿಬಿಟ್ಟು ಹೋಗ್ಬೇಕು ಗುರು ಕೆಳಗಡೆ ಹೋಮ್ ಸ್ಟೇ ಇದೆ. ಅವ್ರ ಮನೆ ಒಳಗಡೆ ಇರಬೇಕು. ಮನೆ ಹೇಗಿದೆ, ಫುಡ್ ಹೇಗಿದೆ ಗೊತ್ತಿಲ್ಲ. ಇವಾಗೇನಾದ್ರು ನಾವು ಕಂಟಿನ್ಯೂ ಮಾಡಿದ್ರೆ ಜರ್ನಿ ಇನ್ನೂ ಒಂದು 4 ಅವರ್ ಗಾಡಿ ಹೊಡಿಬೇಕು. 4 ಅವರೆಲ್ಲ ಈ ಚಳಿಲಿ ಗಾಡಿ ಹೊಡಿದ್ರೆ ತುಂಬ ಕಷ್ಟ. गर्मी नहीं है इधर बहुत गर्म है ये मिक्स कर ये मेरा मुंह फट गया तो गर्म पानी मैंने सोचा कि नॉर्मल पानी में लगा दिया मुंह पे. आई बर्nt माय टंग. द वाइब ऑफ द माउंटेन्स इज टोटली डिफरेंट. calmness and it's not boring at all. How much ever you watch the nature's architecture, it's like endless.